ಶಂಕರ್ ಪ್ರಕಾಶ್ ಅವರ ಧ್ವನಿ ನಾವ್ಯಾರೂ ಮರೆಯೋದಕ್ಕೆ ಸಾಧ್ಯ ಇಲ್ಲ. ದಶಕಗಳಿಂದ ನಮ್ಮನ್ನು ಆ ಧ್ವನಿ ರಂಜಿಸ್ತಾ ಇದೆ. ಹಾಗೆ ಅವರ ಧ್ವನಿಗೆ ಐಡೆಂಟಿಟಿ ಬೇಕಾಗಿಲ್ಲ. ಆ ಧ್ವನಿ ಬರ್ತಾ ಇದೆ ಅಂದರೆ ಅದು ಯಾರದ್ದು ಅನ್ನೋದು ನಮಗೆ ಖಂಡಿತ ಗೊತ್ತಾಗತ್ತೆ. ಆದರೆ ದಶಕಗಳಿಂದ ನಮಗೆ ಮನೆ ಪರಿಚಯದ ಥರ ನೀವು ಫೇಶಿಯಲ್ ರೆಕಗ್ನೈಸೇಷನ್ ಸ್ವಲ್ಪ ಕಮ್ಮಿ. ನಾವು ನಿಮ್ಮನ್ನು ಮುಖತಃ ನೋಡಿದ್ದು ಕಮ್ಮಿ, ಆದರೆ ನಿಮ್ಮ ವಾಯ್ಸ್ ಬಂದ ತಕ್ಷಣ ಗೊತ್ತಾಗುತ್ತೆ, ಶಂಕರ್ ಪ್ರಕಾಶ್ ಅವರು ಯಾರೋ ಮಾತಾಡ್ತಿದ್ದಾರೆ, ಇಲ್ಲೇ ಶಂಕರ್ ಪ್ರಕಾಶ್ ಅವರು ಇದ್ದಾರೆ ಅಂತ. ಸರ್ಕಾರಿ ಕಾರ್ಯಕ್ರಮಗಳು ಬಂದರೂ ಕೂಡ ಯಾರು ನಿರೂಪಣೆ ಅನ್ನೋದು ಹೆಚ್ಚಾಗಿ ಹೇಳಬೇಕಾಗಿಲ್ಲ. ಹೌ ಇಸ್ ಲೈಫ್? ಲೈಫ್ ಇಸ್ ಗುಡ್, ಥ್ಯಾಂಕ್ಸ್. ಈ ನಿರೂಪಣಾ ಕ್ಷೇತ್ರದಿಂದ ಐ ಆಮ್ ಏಬಲ್ ಟು ಮೀಟ್ ಆಲ್ ದಿ ಗುಡ್ ಗೈಸ್, ಪೀಪಲ್ ಹೂ ಆರ್ ಸೆಟಲ್ಡ್ ಇನ್ ಲೈಫ್. ಆಮೇಲೆ ಜೀವನದಲ್ಲಿ ಸಾಧನೆ ಮಾಡಿರೋರು ಸಿಕ್ಕಿರೋದ್ರಿಂದ ಒಂದು ರೀತಿ ಇಟ್ ಹ್ಯಾಸ್ ಬೀನ್ ಅನ್ ಎನರ್ಜೆಟಿಕ್ ಆ್ಯಂಡ್ ಮೋಟಿವೇಟಿಂಗ್ ಲೈಫ್. Yes. So nothing to complain. God's grace. They were doing good. ನಿರೂಪಣೆ ಅನ್ನೋದು ಹೇಗೆ ಅಂತ ಹೇಳಿದ್ರೆ, ಬಹಳಷ್ಟು ಜನ ನಿರೂಪಕರಾಗಬೇಕು ಅಂತ ಬರ್ತಾರೆ. ಕೆಲವರು ಕಳೆದು ಹೋಗ್ತಾರೆ, ಕೆಲವರು ಅಲ್ಪ ಸ್ವಲ್ಪ ಯಶಸ್ಸನ್ನು ಗಳಿಸ್ಕೊಂಡಿದ್ದಾರೆ. ಬಟ್ ನಿಮ್ಮ ಕಾಲದಿಂದ ನಾವು ಮಾತಾಡ್ತಾ ಹೋಗೋದಾದರೆ ತುಂಬ ಪ್ರಾಮಿನೆಂಟ್ ಆಗಿ ನಾವು ನೋಡಿದ್ದ ಎರಡು ಹೆಸರುಗಳು, ಒಂದು ನೀವು, ಇನ್ನೊಂದು ಅಪರ್ಣಾ ಅವರು. ಅಪರ್ಣಾ ಅವರ ಭಾಷೆ, ನಿಮ್ಮ ಭಾಷೆ ಎರಡೂ ಜಂಗಿ ಕುಸ್ತಿ ಮಾಡ್ತಾ ಇದ್ವೇನೋ, ಯುದ್ಧ ಮಾಡ್ತಾ ಇದ್ವೇನೋ ಸ್ಟೇಜ್ ಮೇಲೆ ಅನಿಸ್ತಿತ್ತು. ಅದೊಂದು ರೀತಿ ಅನೇಕ ಸಲ ಹೇಳಿದ್ದೀನಿ ನಾನು. ಇಟ್ಸ್ ಇಬ್ಬರು ಆ್ಯಂಕರ್ಸ್ ಇದ್ದಾಗ ಇಟ್ಸ್ ಲೈಕ್ ಎ ಟೀಮ್. ಈಗ ನೀವು ಮಾತಾಡ್ತಾ ಇದ್ದೀವಿ. ಇಟ್ಸ್ ನಾಟ್ ದಟ್ ಯುವರ್ ಈ ಪಾಡ್ಕಾಸ್ಟ್ ದ ಬ್ಯೂಟಿ ಆಫ್ ಎ ಪಾಡ್ಕಾಸ್ಟ್ ಈಸ್ ನಾನು ನಿಮ್ಗೆ ಕೆಲವು ಪ್ರಶ್ನೆಗಳನ್ನ ಆಮೇಲೆ ಕೇಳ್ತೀನಿ, ಸೊ ಡೋಂಟ್ ವರಿ. ಸೊ ಆ ಕಾರಣದಿಂದ ಇಟ್ಸ್ ಜಸ್ಟ್ ಎ ಟೀಮ್. ವೆನ್ ಟೂ ಪೀಪಲ್ ಆರ್ ಸಿಟ್ಟಿಂಗ್ ಆ್ಯಂಡ್ ಟಾಕಿಂಗ್, ಆ ಸಂದರ್ಭದಲ್ಲಿ ಒಬ್ರಿಗೊಬ್ಬರು ದಿ ಅಂಡರ್ಸ್ಟ್ಯಾಂಡಿಂಗ್ ಹೌ ಇಟ್ ಗೋಸ್, ಅದ್ರ ಮೇಲೆ ಆ ಕಾರಣದಿಂದ ಬಹುಶಃ ನಾನು ಅಪರ್ಣ ವಿ ನೆವರ್ ಯೂಸ್ ಟು ಪ್ರಿಪೇರ್ ಸೋ ಮಚ್. ಅಂದರೆ ಆಗ್ತಿದ್ವಿ, ಮತ್ಲಬ್ ಈಗ ನಾನು ಇದಾದ್ಮೇಲೆ ಇಲ್ಲೇ ಸ್ಟಾಪ್ ಮಾಡ್ತೀನಿ, ಆ ಕ್ಯೂ ಅನ್ನು ಪ್ಲ್ಯಾನ್ ಮಾಡ್ತಿರ್ಲಿಲ್ಲ. ಮೇ ಬಿ ಐ ವಿಲ್ ಜಸ್ಟ್ ಎಂಡ್ ವಿತ್ ದಿಸ್ ಅಂತೇಳಿ. ಅದು ಕ್ಯೂ ಗಾಡ್ಸ್ ಗ್ರೇಸ್, ಇದು ದೇವರ ಆಶೀರ್ವಾದನೇ ಇರಬೇಕು. ಇಟ್ ಯೂಸ್ ಟು ಸಿಂಕ್ ವೆರಿ ವೆಲ್ ಆ್ಯಂಡ್ ಪ್ರಾಬ್ಲಿ ಆಲ್ಮೋಸ್ಟ್ ಆಲ್ ದ ಪ್ರೋಗ್ರಾಮ್ಸ್ ಇಟ್ ಹ್ಯಾಸ್ ಗಾನ್ ಥ್ರೂ ವೆರಿ ವೆಲ್. ಲಿಟಲ್ ಬಿಟ್ ಆಫ್ ಪ್ರಿಪ್ರೇಷನ್ ಡೆಫಿನೆಟ್ಲಿ ಇದ್ದೇ ಇರ್ತಿಲ್ಲ, ಅಂದರೆ ಮಾಡಲಿಕ್ಕಾಗಲ್ಲ. ಬಟ್ ಆ ಕಾಂಬೋನಲ್ಲಿ ವರ್ಕ್ ಆಗಿದ್ದು ಇಟ್ ವಾಸ್ ಜಸ್ಟ್ ಮ್ಯಾಜಿಕಲ್. ಡೆಫಿನೆಟ್ಲಿ ಕರೆಕ್ಟ್ ಪದಾನ ಬಳಸಿದ್ರು. ಮ್ಯಾಜಿಕಲ್ ಆಗಿ ಇವರಿಬ್ಬರ ಕಾಂಬಿನೇಷನ್ ವರ್ಕ್ ಆಗಿತ್ತು. ಆದರೆ ಯಾಕೆ ಒಂದು ಸ್ವಲ್ಪ ನಿಮ್ಮ ಬಾಲ್ಯದ ಕಡೆ ಹೋಗೋಣ, ನಿಮ್ಮ ಸ್ವಲ್ಪ ಕಾಲೇಜ್ ಡೇಸ್ ಕಡೆ ಹೋಗೋಣ, ನಿಮ್ಮ ಬಗ್ಗೆ ಒಂಚೂರು ಇನ್ನೊಂದು ಸ್ವಲ್ಪ ಜಾಸ್ತಿ ತಿಳ್ಕೊಳ್ಳೋಣ. ಟೆಲ್ ಅಸ್ ಅಬೌಟ್ ಯು. ಆ್ಯಕ್ಚುಲಿ ನಾನು ಹುಟ್ಟಿ ಬೆಳೆದ ಶಿವಮೊಗ್ಗ, ಬಟ್ ಒರಿಜಿನಲ್ ಮೂಲ ಊರು ಮಂಡ್ಯ ಜಿಲ್ಲೆ ಅಕ್ಕಿ ಹೆಬ್ಬಾಳು ಅಂತ ಒಂದು ಊರಿದೆ. ಬಟ್ ಅಲ್ಲಿಗೆ ದೇವಸ್ಥಾನ ಇದೆ, ಅಲ್ಲಿ ಆಗಾಗ್ಗೆ ಹೋಗ್ತಿರ್ತೀವಿ. ಬಟ್ ಶಿವಮೊಗ್ಗದಲ್ಲಿ ಅಪ್ ಟು PUC 3rd ಸ್ಟ್ಯಾಂಡರ್ಡ್ ತನಕ ವಿ ವೇರ್ ಇನ್ ಮಧ್ಯಪ್ರದೇಶ್. ಸೊ ಆ ಕಾರಣದಿಂದ ಅಲ್ಲಿಂದ ದೆನ್ ಫಾರ್ ಎಜುಕೇಷನ್ ಪರ್ಪಸ್ ಶಿವಮೊಗ್ಗಕ್ಕೆ ಬಂದ್ವಿ. PUC ತನಕ ಅಲ್ಲಿದ್ದು ಇಟ್ ವಾಸ್ ಎ ಗುಡ್, ಒಳ್ಳೆ ನಮ್ಮ ತಂದೆ ತಾಯಿ ದೇ ಎನ್ಶೋರ್ಡ್, ಮೈ ಫಾದರ್ ಬೀಯಿಂಗ್ ಎ ಮೈನಿಂಗ್ ಇಂಜಿನಿಯರ್, ದೇ ಎನ್ಶೋರ್ಡ್ ದಟ್ ವಿ ಗೆಟ್ ಗುಡ್ ಎಜುಕೇಷನ್. ಸೊ ಆ ಕಾರಣದಿಂದ ಕಾನ್ವೆಂಟಲ್ಲೇ ಓದಿ ಇಂಗ್ಲೀಷ್ ಆವಾಗಲಿಂದನೇ ಒಂದು ಬೇಸ್ ಫಾರ್ಮ್ ಆಗಿ ಕನ್ನಡಿಗರಾಗಿ ದೆನ್ ಐ ಗಾಟ್ ಇನ್ ಟು ಎಂಜಿನಿಯರಿಂಗ್. ಐ ವಾಸ್ ಎ ಗುಡ್ ಬ್ರೈಟ್ ಸ್ಟೂಡೆಂಟ್. ಸೊ ಇಂಜಿನಿಯರಿಂಗ್ NIT ಸುರತ್ಕಲ್, ಆವಾಗ KREC ಅಂತಿತ್ತು. ಅದಾದಮೇಲೆ ಬೆಂಗಳೂರಿನಲ್ಲಿ MBA. ದೆನ್ ಐ ಜಾಯಿನ್ ನಾಗಾರ್ಜುನ ಸ್ಟೀಲ್ ಆ್ಯಸ್ ಪ್ರಾಡಕ್ಟ್ ಎಂಜಿನಿಯರ್. ಆಮೇಲೆ ಹಾಗೆ ಗ್ರೋತ್ ಆಗಿ ಲೈಫ್ ವೆಂಟ್ ಆನ್. ಸೊ ಮೈ ಬಾಲ್ಯ ಆ್ಯಂಡ್ ಆಲ್ ಲಿಟಲ್ ಬಿಟ್ ಆಫ್ ಫನ್ ಆ್ಯಂಡ್ ಮೋರ್ ಆಫ್ ಸ್ಟಡೀಸ್. ತುಂಬ ಸ್ಟುಡಿಯಸ್ ಇದ್ರೆ ತುಂಬ ಸ್ಟುಡಿಯಸ್ ಅಂದರೆ ನಾಟ್ ಲೈಕ್ ಎ ಬುಕ್ ವರ್ಮ್ ಥರ ಇರಲಿಲ್ಲ. ಬುಕ್ ವರ್ಮ್ ಥರ ಇದ್ದರೆ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಮಾಡೋಕ್ಕೆ ಸಾಧ್ಯ ಇಲ್ಲ. ನೀವು ನೋಡಿರ್ತೀರ ಅನೇಕ ಜನರನ್ನ, ಅವರು ರ್ಯಾಂಕ್ ಸ್ಟೂಡೆಂಟ್. ಮೈ ಐಡಿಯಾ ಆಫ್ ಹುಡ್ದಾಗ್ಲಿಂದಾನು ಇಟ್ ಹ್ಯಾಸ್ ಟು ಬಿ ಎ ಕಾಂಬೋ ಆಫ್ ಬೋತ್. ಟು ಬಿಕಮ್ ಎ ಕಂಪ್ಲೀಟ್ ಇಂಡಿವಿಜುವಲ್, ಒಬ್ಬ ಸಂಪೂರ್ಣ ವ್ಯಕ್ತಿಯಾಗಿ ಬೆಳಿಬೇಕಾದ್ರೆ ಬರೀ ಓದಿದ್ರೆ ಸಾಲದು. ಅದ್ರ ಜೊತೆಗೆ ಈ ಕರಿಕ್ಯುಲರ್ ಆಕ್ಟಿವಿಟೀಸ್ ಇದ್ದಾಗ ಮಾತ್ರ ನೀವು ಒಂದು ಸಂಪೂರ್ಣ ವ್ಯಕ್ತಿಯಾಗಿ ರೂಪುಕೊಳ್ಳೋದಕ್ಕೆ ಸಾಧ್ಯ ಅನ್ನುವಂತಹ ಭಾವನೆಗಳನ್ನು ಮನೆಯಲ್ಲೇ ದೇ ಹ್ಯಾವ್ ಇನ್ಕಲ್ಕೇಟೆಡ್. ಸೊ ದೀಸ್ ಆರ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್. ಇದರಿಂದ ಐ ವಾಸ್ ಬೋತ್ ಎ ಬ್ರೈಟ್ ಸ್ಟೂಡೆಂಟ್ ಆ್ಯಂಡ್ ಆಸ್ ವೆಲ್ ಆಸ್ ಎ ಗುಡ್ ಇನ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಆಲ್ಸೋ. ಅಂದರೆ ಸ್ಪೀಡ್ ಲರ್ನರ್ ಆಗಿದ್ದೀರಾ ನೀವು? ವೆರಿ ಮಚ್ ಸ್ಪೀಡ್ ಲರ್ನರ್. ಐ ಯೂಸ್ ಟು ಲರ್ನ್ ಲಾಟ್ ಆ್ಯಂಡ್ ಐ ಯೂಸ್ ಟು ಕ್ಯಾಚ್ ಅಪ್ ಲಾಟ್ ಆಫ್ ಥಿಂಗ್ಸ್. ಆ್ಯಂಡ್ ನನಗೆ ಯಾವ್ದಾದ್ರು ಈಗ ಪ್ರಶ್ನೆ ಏನಾರ, ಈಗ ನಿಮ್ಗೆ ಕ್ಲಾಸಸ್ಸಲ್ಲಿ ಯಾರು ಲೆಕ್ಚರ್ ಕೇಳಿದ್ರೆ ಅವ್ರ ಪ್ರಶ್ನೆ ಕೇಳೋಕೆ ನಾನು ಉತ್ತರ ಕೊಡಲೇಬೇಕು, ಇನ್ ಕೇಸ್ ಈ ಆಸ್ಕ್ಸ್ ಮೀ ಅನ್ನೋ ಒಂದು ಛಲ ಇರ್ತಿತ್ತು. ಅಂದರೆ ಅವ್ರು ಕೇಳ್ತಾರಲ್ಲ ಒಟ್ನಲ್ಲಿ ಐ ವಿಲ್ ಬಿ ಪ್ರಿಪೇರ್ಡ್. ಓಕೆ. ಬಟ್ ನನಗೊಂದು ವಿಷಯನ ಡಿಕೋಡ್ ಮಾಡಿ ನೀವು. ನಾನು ಬಹಳಷ್ಟು ಜನ ನಾನು ಇವಾಗ ಪಾಡ್ಕಾಸ್ಟ್ ಮಾಡಿದ್ದೀನಿ, ಬಟ್ ಎಲ್ಲರೂ ಈ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡಿಂದ ಬಂದಿದ್ದಾರಲ್ಲ, ಹೆಂಗದು ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡಲ್ಲಿ ಏನಿದೆ ಅಂದರೆ ಐ ಆಮ್ ಸರ್ಪ್ರೈಸ್ಡ್. ಯಾಕೆಂದರೆ ಕಳೆದ ಒಂದು 2-3 ಪಾಡ್ಕಾಸ್ಟ್ಗಳನ್ನು ನಾನು ಮಾಡಿದಾಗ ಎಲ್ಲರೂ ಹೇಳಿದೆ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಆ್ಯಂಡ್ ಟ್ರೆಮೆಂಡಸ್ ಅಚೀವ್ಮೆಂಟ್ಸ್. ಅದೇನದು ಡಿಕೋಡ್ ಮಾಡಿ ಸ್ವಲ್ಪ ನೋಡೋಣ. ವಿ ಇಂಜಿನಿಯರ್ಸ್ ಮೂವ್ ದ ವರ್ಲ್ಡ್.
ಓಕೆ. ಯಾಕೆ ಅಂತಂದರೆ ಈಗ ಡಾಕ್ಟರ್ಗಳದ್ದು ಅವ್ರು ಬೇರೆ ರೀತಿ ಆರ್ ದೇ ಇಂಜೆಕ್ಟ್ ಲೈಫ್ ಇನ್ ಟು ದಿ ಹ್ಯೂಮನ್ ಬೀಯಿಂಗ್ಸ್, ಬಟ್ ಇಂಜಿನಿಯರ್ಸ್ ಆ್ಯಕ್ಚುಲಿ ಮೂವ್ ದ ವರ್ಲ್ಡ್. ದಿ ಪ್ರೊಫೆಷ್ನಲ್ ಯಾಕೆಂದ್ರೆ ಆಗ ಇದ್ದಿದ್ದು ನಾವು ಓದುವಂಥ ಸಂದರ್ಭದಲ್ಲಿ ಬಹುಶಃ ನಿಮ್ಮ ಹಿರಿಯರೆಲ್ಲ ಹೇಳಿರ್ಬೋದು, ಅವಾಗ ಇದ್ದಿದ್ದು ಎರಡೇ ಆಪ್ಷನ್. ಇಫ್ ಯು ಆರ್ ಕನ್ಸಿಡರ್ಡ್ ಟು ಬಿ ಬ್ರೈಟ್ ಆ್ಯಂಡ್ ಸೆಟ್ಲ್ ಇನ್ ಲೈಫ್, ಐದರ್ ಯು ಗೋ ಫಾರ್ ಎಂಜಿನಿಯರಿಂಗ್ ಆರ್ ಮೆಡಿಕಲ್. ಅವಾಗ ಕಾಲೇಜಸ್ ಜಾಸ್ತಿ ಇರಲಿಲ್ಲ ಆ್ಯಂಡ್ ಕಾಂಪಿಟೇಷನ್ ವಾಸ್ ಹ್ಯೂಜ್. ಸೊ ಚೆನ್ನಾಗಿ ಓದ್ಬಿಟ್ಟು ಐ ಡಿಂಟ್ ವಾಂಟ್ ಟು ಗೋ ಟು ಮೆಡಿಕಲ್, ಬಟ್ ಮೈ ಗ್ರ್ಯಾಂಡ್ ಮದರ್ ಎಲ್ಲರೂ ಡಾಕ್ಟರ್ ಇರ್ತಾರೆ, ನೋಡೋಕೆ ಚೆನ್ನಾಗಿದೆಯಾ, ಡಾಕ್ಟ್ರ್ ಓದು ಚೆನ್ನಾಗಿರುತ್ತೆ ಅಂತಾರೆ. ಬಟ್ ಐ ಡಿ ನಾಟ್ ಹ್ಯಾವ್ ಇಂಟ್ರೆಸ್ಟ್. ಸೊ ಆ ಕಾರಣದಿಂದ ಇಂಜಿನಿಯರಿಂಗ್ ಹೋದೆ. ಅಲ್ಲಿಂದ ಜಾಸ್ತಿ ಸಾಕಷ್ಟು ವಿಷಯಗಳನ್ನು ಕಲ್ತ್ವಿ. ಇವತ್ತಿಗೂ ನೀವು ನೋಡಿರ್ಬೋದು ಕಾಲೇಜಸ್ ವಿಚ್ ಆಫರ್ ಡಿಗ್ರೀಸ್, ಆ ಡಿಗ್ರಿ ಕಾಲೇಜ್ಗೂ ಒಂದು ಇಂಜಿನಿಯರಿಂಗ್ ಕಾಲೇಜ್ಗೂ ಅಟ್ಮಾಸ್ಫಿಯರ್ ಡಿಫ್ರೆಂಟ್ ಆಗಿದೆ. ಐ ಆಮ್ ನಾಟ್ ಟ್ರೈಂಗ್ ಟು ಡಿಗ್ರೇಡ್. ಇವತ್ತಿನ ದಿನ ಏನಾಗಿದೆ ಅಂದರೆ ಈವನ್ ದೋಸ್ ಕಾಲೇಜಸ್ ಆರ್ ಆನ್ ಪಾರ್ ವಿತ್ ಇಂಜಿನಿಯರಿಂಗ್ ಕಾಲೇಜಸ್. ಈಗ ಅವಕಾಶಗಳು ಜಾಸ್ತಿ. ಸೊ ಇವಾಗ ಬರೀ ಇಂಜಿನಿಯರಿಂಗ್ ಮಾಡಬೇಕು ಅಂತ ಏನಿಲ್ಲ, ಬಟ್ ಆ ಕಾಲದಲ್ಲಿ ದ ಆಪ್ಷನ್ ಟು ಬಿಕಮ್ ಎ ಗುಡ್ ಸೆಟ್ಲ್ ಆಗಕ್ಕೆ ಲೈಫಲ್ಲಿ ಬೆಸ್ಟ್ ಅಂತ ಇಂಜಿನಿಯರಿಂಗ್. ಸೊ ಇಂಜಿನಿಯರಿಂಗ್ ಸಬ್ಜೆಕ್ಟ್ ಏನಾಗಿತ್ತು ನಿಮ್ಮದು? ನಂದು ಮೆಟಲರ್ಜಿ ಅಂತ. ಇಟ್ ವಾಸ್ ಅ ಸ್ಪೆಷಲೈಸ್ ಸಬ್ಜೆಕ್ಟ್. ಮೆಟಲರ್ಜಿ ನನಗೆ ಅವಾಗ ಎಲ್ಲ ಬ್ರಾಂಚು ಸಿಕ್ತಿತ್ತು, ಬಟ್ ಮುಂದೆ ಏನಾರು ಒಂದು ಸ್ಪೆಷಲೈಸ್ ಆಗಿ ಮಾಡಲಿ ಅನ್ನೋವಂಥ ಐಡಿಯಾದಿಂದ ಮನೆಯಲ್ಲೆಲ್ಲ ಹೇಳಿದ್ರು. ಮೈ ಅಂಕಲ್ ಆಲ್ಸೋ ಟೆಲ್ಡ್ ಮೈ ಮೆಟಲರ್ಜಿ ಇಸ್ ಅ ವೆರಿ ಸ್ಪೆಷಲ್ ಬ್ರಾಂಚ್ ಟು ಟೇಕ್ ಇಟ್ ಅಂತ. ಸೊ ಬಟ್ ಆಮೇಲೆ MBA ಮಾರ್ಕೆಟಿಂಗ್ ಮಾಡಿ ಗಾಟ್ ಇನ್ ಟು ಮಾರ್ಕೆಟಿಂಗ್.